ಅಲೆಮಾರಿ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಮ್ಮ ಜೊತೆಯಲ್ಲಿ ಸಂದರ್ಶನ ನೀಡಲಿಕ್ಕೆ ಬಂದವರು ಸುರೇಶ್ ಗುರೂಜಿ ಅವರು, RSS ಸಂಘದವರು. ಅವರು ಕರ್ನಾಟಕದ ಎಲ್ಲ ಅಲೆಮಾರಿಗಳನ್ನು ಅವರೇ ಗಮನಿಸ್ತಾ ಇರ್ತಾರೆ, ಅವರ ಆಗು ಹೋಗುಗಳ ವಿಚಾರವನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇವತ್ತು ಅವ್ರನ್ನ ನಮ್ಮ ಚಾನೆಲ್ಗೆ ಕರೆತಂದಿದ್ದೀವಿ. ಗುರೂಜಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನೀವು ಎಲ್ಲರೂ ಸೇರಿ ಅವ್ರ ಜೊತೆ ಸಂದರ್ಶನ ಮಾಡೋಣ. ಗುರೂಜಿ ನಮಸ್ಕಾರ. ನಮಸ್ಕಾರ. ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್ಗೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ವಿ. ಧನ್ಯವಾದಗಳು. ನಮ್ಮ ಅಲೆಮಾರಿಗಳ ಬಗ್ಗೆ ಅಂದರೆ ಯಾವುದೇ ಅಲೆಮಾರಿಗಳಾಗಿರ್ಬೋದು, OBC SC ST ಎಲ್ಲ ಅಲೆಮಾರಿಗಳನ್ನು ತಾವು ಕರ್ನಾಟಕದಲ್ಲಿ ಗಮನಿಸ್ತಾ ಇರ್ತೀರಿ. ಅವ್ರ ಬಗ್ಗೆ ಎಲ್ಲ ಯಾವುದೇ ನೋವು ನಲಿವುಗಳನ್ನು ವಿಚಾರ ಮಾಡ್ತಾ ಇರ್ತೀರಿ. ಅದಕ್ಕಾಗಿ ಈ ಅಲೆಮಾರಿಗಳ ಬಗ್ಗೆ ಇಲ್ಲಿವರೆಗೂ ಏನೇನು ಕೆಲಸಗಳು ಮಾಡಿಸಿದ್ದೀರಿ, ನಂತರ ಏನು ಯೋಜನೆಗಳು ಹಾಕ್ಕೊಂಡಿದ್ದೀರಿ ಅನ್ನೋದು ನಮ್ಮ ಚಾನೆಲ್ಗೆ ಹಾಗೂ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಗುರುಜಿ. ಖಂಡಿತ. ಎಲ್ರಿಗೂ ನಮಸ್ಕಾರ. ಭಾರತ ಅತ್ಯಂತ ವೈಶಿಷ್ಟ್ಯವಾದಂಥ ವೈವಿಧ್ಯಪೂರ್ಣ ಒಂದು ಪದ್ಧತಿಗಳು, ಸಂಸ್ಕಾರಗಳು, ಸಂಸ್ಕೃತಿ ಮತ್ತು ಆಚರಣೆಗಳು, ಸಂಪ್ರದಾಯಗಳನ್ನ ಒಳಗೊಂಡಂಥ ದೇಶ. ಆದರೆ ಅನೇಕ ಮಹಾನ್ ಜಗದ್ಗುರುಗಳು ಯಾರು ಹೊಸ ಹೊಸ ಮತ ಸಂಪ್ರದಾಯಗಳನ್ನ ಸ್ಥಾಪನೆ ಮಾಡಿದ್ರು, ಅದು ಶೈವ ಇರ್ಬೋದು, ಅಥವಾ ಶಾಕ್ತ ಇರ್ಬೋದು, ಅಥವಾ ನಾಥ ಸಂಪ್ರದಾಯ ಇರ್ಬೋದು, ಜೋಗಿ ಸಂಪ್ರದಾಯ ಇರ್ಬೋದು, ಅಥವಾ ವೈಷ್ಣವ ಸಂಪ್ರದಾಯ ಇರ್ಬೋದು, ಹೀಗೆ ಯಾವುದೇ ಹೊಸ ಬೌದ್ಧ, ಜೈನ, ಸಿಖ್ ಈ ಎಲ್ಲ ಸಂಪ್ರದಾಯಗಳನ್ನ ಪ್ರಾರಂಭ ಮಾಡೋಂಥ ಮತಗಳನ್ನ ಶುರು ಮಾಡಿದಂಥ ಮತಾಚಾರ್ಯರು ಅವರು ಮೊಟ್ಟ ಮೊದಲು ಮಾಡಿದಂಥ ಕೆಲಸ ಅಂದರೆ ಯಾರು ಕಲಾವಿದರಿದ್ದಾರೆ ಅಂಥವ್ರನ್ನ ಮುಖಾಂತರ ತಮ್ಮ ಧರ್ಮ ಪ್ರಸಾರ ಮಾಡುವಂಥ ಪ್ರಯತ್ನ ಪಟ್ಟರು. ಯಾಕೆಂದರೆ ಜಗದ್ಗುರುಗಳು ಎಲ್ಲ ಕಡೆಗೂ ತಿರುಗಲಿಕ್ಕೆ ಆಗಲ್ಲ. ಹಾಗಾಗಿ ಕಲಾವಿದರಾದರೆ ಕಲೆಯ ಮುಖಾಂತರ ಮನೆ ಮನೆಗಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ ಈ ಧರ್ಮ ಪ್ರಸಾರ ಮತ್ತು ಸಮಾಜದಲ್ಲಿ ಒಂದು ನೈತಿಕತೆ, ಒಂದು ಪರಿಶುದ್ಧ ಚಾರಿತ್ರ್ಯ ಇತ್ಯಾದಿಗಳನ್ನ ಮೂಡಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ಮುಖ್ಯವಾಗಿ ಕಲಾವಿದರನ್ನು ಗುರುತಿಸಿದ್ದ ಅಲೆಮಾರಿ ಜನಾಂಗದಲ್ಲಿ. ಆ ಅಲೆಮಾರಿ ಜನಾಂಗದೊಳಗೆ ಆ ಎಲ್ಲ ಕಲಾವಿದರಿಗೆ ಆ ರೀತಿ ಒಂದು ಅವರು ದೀಕ್ಷೆಗಳನ್ನ ಕೊಟ್ಟರು. ಈಗ ವೈಷ್ಣವ ದೀಕ್ಷೆಗಳನ್ನ ತಗೊಂಡಂಥ ಚಂದ್ರದಾಸರಿದ್ದಾರೆ, ಹಾಗೆಯೇ ಶೈವ ದೀಕ್ಷೆ ತಗೊಂಡಂಥ ಬುಡಗ ಜಂಗಮ ಮತ್ತು ಸುಡುಗಾಡು ಸಿದ್ಧರಿದ್ದಾರೆ, ಮತ್ತು ಇನ್ನೂ ಅನೇಕ ರೀತಿ ಜನಾಂಗಗಳಿದೆ. ಹಾಗೆ ಶಾಕ್ತ ಸಂಪ್ರದಾಯ ಅಂದರೆ ಸ್ತ್ರೀ ದೇವತೆಯ ಆರಾಧನೆ, ಇದನ್ನು ಇಟ್ಕೊಂಡಂಥ ಜೋಗಿ ಸಂಪ್ರದಾಯದವರಿದ್ದಾರೆ. ಅದೇ ರೀತಿ ನಾಥ ಸಂಪ್ರದಾಯ ಇದೆ. ಇವತ್ತು ಆದಿಚುಂಚನಗಿರಿಯು ಸಹಿತ ಅಲೆಮಾರಿಗಳದ್ದೇ. ಯಾಕೆಂದರೆ ಆ ನಾಥ ಸಂಪ್ರದಾಯನ ಪ್ರಾರಂಭ ಮಾಡಿದ್ದು ಜೋಗಿ ಮತ್ಸ್ಯೇಂದ್ರನಾಥ್, ಅವರು ಕೂಡ ಅಲೆಮಾರಿ ಜನಾಂಗಕ್ಕೆ ಸೇರಿದವರು. ಆ ಒಂದು ನಾಥ ಸಂಪ್ರದಾಯಕ್ಕೆ ಸೇರಿರೋದ್ರಿಂದ ಅಲ್ಲಿರೋ ಬರುವಂಥ ಗುರುಗಳು ಎಲ್ಲರೂ ಕೂಡ ನಾಥರಂತಲೇ ಇಟ್ಕೊಳ್ತಾರೆ. ಆ ರೀತಿ ನಾಥ ಸಂಪ್ರದಾಯನ ಅನುಸರಣೆ ಮಾಡುವಂಥ ಅನೇಕ ಜನ ಸಮುದಾಯಗಳಿದೆ. ಹೀಗೆ ಇವರೆಲ್ಲರೂ ಕೂಡ, ಅಥವಾ ಇವರು ನಮ್ಮ ರಾಮಾನುಜಾಚಾರ್ಯರು ವೈಷ್ಣವ ದೀಕ್ಷೆ ಕೊಟ್ಟು ಅವರು ಅನೇಕ ರೀತಿಯಾದಂಥ ಒಂದು ಮತ ಪ್ರಸಾರ ಮಾಡುವಂಥ ಪ್ರಯತ್ನ ಪಟ್ಟರು. ಬಸವಣ್ಣವರು ಅವರು ಕೂಡ ಈ ರೀತಿ ಎಲ್ಲ ಅಲೆಮಾರಿಗಳಿಗೆ ಲಿಂಗ ದೀಕ್ಷೆ ಕೊಟ್ಟು ಅವ್ರ ಮುಖಾಂತರ ತಮ್ಮ ವಚನಗಳು ಮತ್ತೊಂದು ಇವನ್ನೆಲ್ಲ ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡಿದ್ರು. ಹೀಗೆ ಎಲ್ಲ ಮತಾಚಾರ್ಯರು, ಎಲ್ಲ ಮತಸ್ಥಾಪಕರು ಅಲೆಮಾರಿ ಜನಾಂಗವನ್ನು ಉಪಯೋಗ ಮಾಡಿಕೊಂಡು ತಮ್ಮ ಒಂದು ವಿಚಾರವನ್ನು, ಒಂದು ಸಮಾಜದಲ್ಲಿ ನೈತಿಕತೆಯನ್ನು ಪ್ರಸಾರ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಕೂಡ ಅದ್ಭುತವಾದಂಥ ಕಲಾವಿದರು ಅಲೆಮಾರಿ ಜನಾಂಗದಲ್ಲಿದ್ದಾರೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಾಗವತ ಇರ್ಬೋದು, ಶೈವ ಪುರಾಣಗಳಿರ್ಬೋದು, ವಿಷ್ಣು ಪುರಾಣ ಇರ್ಬೋದು, ಬೌದ್ಧ ಪುರಾಣ ಇರ್ಬೋದು, ಜೈನ ಪುರಾಣಗಳಿರ್ಬೋದು, ಇವು ಎಲ್ಲದನ್ನು ಕೂಡ ಅವರು ಮೌಖಿಕವಾಗಿ ಕಲಿತು, ಶಾಲೆಗೆ ಹೋಗದೇ ಯಾವುದೇ ಸರ್ಟಿಫಿಕೇಟ್ ಇಲ್ಲದಿದ್ರು ಕೂಡ ಇದನ್ನು ಅವರು ಕಂಠಸ್ಥ ಮಾಡಿ
ಅದನ್ನು ಎಲ್ಲ ಕಡೆಗೂ ತಿಳಿಸುವಂಥ ಮತ್ತು ಅದೇ ರೀತಿ ಐತಿಹಾಸಿಕವಾಗಿ ಇತಿಹಾಸದಲ್ಲಿ ಬರುವಂಥ ಅನೇಕ ಮಹಾಪುರುಷರ ಒಂದು ಜೀವನ ಚರಿತ್ರೆಯನ್ನು ಕೂಡ ನಾವು ಅಲೆಮಾರಿ ಜನಾಂಗದ ಒಂದು ಬಾಯಿನಲ್ಲಿ ಜಾನಪದ ರೀತಿಯಲ್ಲಿ ಕೇಳ್ಬೋದು. ದರೋಜಿಲ್ಲಿ, ಹೊಸಪೇಟೆ ಅಂತ ದರೋಜಿಲ್ಲಿ ಒಬ್ಬರು ಈರಮ್ಮ ಅಂತಿದ್ರು. ಅವರು ಕುಮಾರರಾಮ ಮತ್ತು ಹಾಗೆ ಕೃಷ್ಣದೇವರಾಯ ಇರ್ಬೋದು ಮತ್ತು ಇನ್ನು ಅನೇಕ ಮಹಾಪುರುಷಗಳ ಒಂದು ಕಥೆಗಳನ್ನು ಬುರ್ರ ಕಥೆ ಹೇಳ್ತಿದ್ರು. ಸುಮಾರು 2 ಲಕ್ಷ ಪದ್ಯಗಳನ್ನು ಆಕೆ ಕಂಠಸ್ಥವಾಗಿ ಹೇಳ್ತಿದ್ರು. ನಾಡೋಜ ದರೋಜಿ ಈರಮ್ಮ ಅಂತೇಳಿ ಅಂಥ ಒಂದು ಅದ್ಭುತ ಕಲಾವಿದರು ಅಲೆಮಾರಿ ಜನಾಂಗದಲ್ಲಿ ಇದ್ದಾರೆ. ಕೇವಲ ಸಂಗೀತ ಅಷ್ಟೇ ಅಲ್ಲ, ವಾದ್ಯಗಳನ್ನು ನುಡಿಸೋದಿರ್ಬೋದು ಮತ್ತು ಬೇರೆ ಬೇರೆ ರೀತಿ ವಾದ್ಯಗಳನ್ನ ತಯಾರಿ ಮಾಡೋದಿರ್ಬೋದು, ಅವನ್ನು ದುರಸ್ತಿ ಮಾಡೋದಿರ್ಬೋದು, ಈ ಎಲ್ಲದರಲ್ಲೂ ಕೂಡ ಅಲೆಮಾರಿ ಜನಾಂಗದ ಒಂದು ಪಾತ್ರ ಅತ್ಯಂತ ಅವಿಸ್ಮರಣೀಯ. ಹಾಗಾಗಿ ಒಂದು ವೇಳೆ ಈ ದೇಶ, ಧರ್ಮ, ಸಂಸ್ಕೃತಿ ಮತ್ತು ಅನೇಕ ಮಹಾಪುರುಷ ಒಂದು ಜೀವನ ಪರಿಚಯ ಈ ವಿಶಾಲವಾದಂಥ ಸುಮಾರು 9 ಲಕ್ಷಕ್ಕಿಂತ ಹೆಚ್ಚು ಗ್ರಾಮಗಳಿರುವಂಥ ಒಂದು ದೇಶ, ಅನೇಕ ವೈವಿಧ್ಯಮಯ ಒಂದು ಜೀವನ ಸಂಸ್ಕೃತಿ ಇರುವಂಥ ದೇಶದಲ್ಲಿ ಈ ಎಲ್ಲರ ಬಗ್ಗೆ ಮಾಹಿತಿ ಗೊತ್ತಾಗಿದೆ, ಮಾಹಿತಿ ತಿಳಿದಿದೆ ಅಂತಂದರೆ ಅದು ಅಲೆಮಾರಿ ಜನಾಂಗನೇ. ಹಾಗಾಗಿ ಈ ದೇಶ, ಧರ್ಮದ ರಕ್ಷಣೆಯಲ್ಲಿ ಅವರ ಒಂದು ಪಾತ್ರ ಅತ್ಯಂತ ಮಹತ್ವದ್ದು. ಇನ್ನು ಎರಡನೇ ಸಂಗತಿ ಅಂದರೆ ಅನೇಕ ರಾಜ ಮಹಾರಾಜರು ಕೂಡ ಅಲೆಮಾರಿ ಜನಾಂಗವನ್ನು ಅವರು ಗುಪ್ತಚರರಾಗಿ ಬಳಸ್ಕೊಂಡ್ರು. ಯಾಕೆಂದರೆ ಸುಲಭದಲ್ಲಿ ವೇಷ ಬದಲಾಯಿಸುವಂಥ ಕಲೆ, ಸುಲಭದಲ್ಲಿ ಭಾಷೆಗಳನ್ನು ಕಲಿಯುವಂಥ ಕಲೆ ಮತ್ತು ಸುಲಭದಲ್ಲಿ ಜನರ ಜೊತೆಗೆ ಒಂದಾಗುವಂಥ ಒಂದು ಗುಣ ಇದು ಅಲೆಮಾರಿ ಜನಾಂಗದಲ್ಲಿ ಇದ್ದಿದ್ದರಿಂದ ಅವರು ಶತ್ರುಗಳ ವಿಷಯಗಳನ್ನು ತಿಳ್ಕೊಂಡು ಅದನ್ನು ರಾಜರಿಗೆ ತಿಳಿಸ್ತಿದ್ರು. ಹಾಗಾಗಿ ಅವ್ರದ್ದೇ ಆದಂಥ ಒಂದು ಗುಪ್ತ ಭಾಷೆನೂ ಇರ್ತಿತ್ತು. ತುಂಬಿದ ಸಭೆಯಲ್ಲಿ ಒಬ್ಬ ಗುಪ್ತಚರ ಬಂದು ಹೇಳಿದ್ರೆ ಅದು ರಾಜನು ಮಾತ್ರ ಅರ್ಥ ಆಗ್ತಿತ್ತು. ಆ ಥರ ಗುಪ್ತ ಭಾಷೆಗಳನ್ನು ಕೂಡ ಸಹಿತ ಅಲೆಮಾರಿ ಜನಾಂಗದವರು ಅದನ್ನು ಅಭಿವೃದ್ಧಿ ಮಾಡ್ಯಾರ. ಹೀಗೆ ಈ ದೇಶ, ಸಂಸ್ಕೃತಿ, ಧರ್ಮದ ರಕ್ಷಣೆಯಲ್ಲಿ ಈ ಜನಾಂಗದ ಒಂದು ಪಾತ್ರ ಅತ್ಯಂತ ಮಹತ್ವದ್ದು. ಇಷ್ಟೇ ಅಲ್ಲದೆ ಅನೇಕ ಅಲೆಮಾರಿ ಜನಾಂಗದವರು ಸೈನಿಕರಾಗಿ, ಹೋರಾಟಗಾರರಾಗಿ, ಶೂರವೀರಾಗಿ ತಮ್ಮ ತ್ಯಾಗ ಬಲಿದಾನವನ್ನು ಕೂಡ ಮಾಡಿದ್ದಾರೆ. 1857ರ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಜನಾಂಗ ಮತ್ತು ಉಳಿದ ಎಲ್ಲ ಯಾರನ್ನ ಇವತ್ತು ನಾವು ದಲಿತರು ಅಂತ ಕರಿತೀವಿ ಆ ಎಲ್ಲ ಜನಾಂಗದ ಅಪಾರ ಕೊಡುಗೆ ಇತ್ತು. ಇಡೀ ಬ್ರಿಟಿಷ್ ಸಾಮ್ರಾಜ್ಯನೇ ನಡುಗುವಂಥ ಒಂದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅದು. ಇದನ್ನು ಗಮನಿಸಿದಂಥ ಬ್ರಿಟಿಷರು ಈ ಸಮುದಾಯನ ಹೀಗೆ ಬಿಟ್ಟರೆ ಇವರು ಮುಂದೆ ತಮ್ಮ ಸಾಮ್ರಾಜ್ಯಕ್ಕೆ ಒಂದಲ್ಲ ಒಂದು ದಿವಸ ಕಂಟಕ ಆಗ್ತಾರೆ ಅಂತ ಯೋಚನೆ ಮಾಡಿ 1871ರಲ್ಲಿ ಅವರು ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟನ್ನು ಜಾರಿಗೆ ತಂದರು. ಅದರ ಮುಖಾಂತರ ಈ ಎಲ್ಲ ಅಲೆಮಾರಿ ಜನಾಂಗ ಮತ್ತು ಇನ್ನು ಅನೇಕ ಬುಡಕಟ್ಟು ಜನಾಂಗಗಳನ್ನ ಅವರು ಅಪರಾಧಿ ಜನಾಂಗಗಳಿವರು, ಮೂಲಭೂತವಾಗಿ ಹುಟ್ಟಿನಿಂದಲೂ ಕೂಡ ಇವರು ಅಪರಾಧವನ್ನೇ ಮಾಡೋರು ಅಂತ ಕ್ರಿಮಿನಲ್ ಟ್ರೈಬ್ ಆ್ಯಕ್ಟ್ ತಂದು ಇವರೆಲ್ಲರನ್ನು ಕೂಡ ಅಪಾರವಾದಂಥ ಹಿಂಸೆ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಇದಕ್ಕೆ ಒಳಪಡಿಸಿ ಲಕ್ಷಾಂತರ ಜನನ್ನ ಅವರು ಕೊಂದಾಕಿದರು. ಇವತ್ತಿಗೂ ಕೂಡ ಅನೇಕ ಕಡೆಗಳಲ್ಲಿ ಸೆಟ್ಲ್ಮೆಂಟ್ಗಳನ್ನು ನೋಡ್ತೀವಿ. ಆ ಸೆಟ್ಲ್ಮೆಂಟ್ ಅಂತಂದರೆ ಈ ರೀತಿ ಬ್ರಿಟಿಷರು ತಂದು ಜಮಾಯಿಸಿದಂಥ ಆ ಜನಾಂಗದ ವಾಸಿಗಳೇ ಈ ಜನಾಂಗದವರು ಇದ್ದಂಥ ನಿವಾಸಗಳನ್ನೇ ಸೆಟ್ಲ್ಮೆಂಟ್ ಅಂತ ಕರೆದರು. ಸೊ ಹೀಗಾಗಿ ಬ್ರಿಟಿಷರು ಈ ಸಮಾಜದ ಒಂದು ಹೋರಾಟದ ಕಿಚ್ಚು, ಧರ್ಮದ ಬಗ್ಗೆ ಇದ್ದಂಥ ಶ್ರದ್ಧೆ ಮತ್ತು ಅವರು ಏನನ್ನೂ ಅಪೇಕ್ಷೆ ಪಡೆದೇನೆ, ಯಾವುದೇ ರೀತಿಯಾದಂಥ ಒಂದು ಅನುಕೂಲತೆಗಳನ್ನು ಬಯಸ್ದೇನೆ ಕಾಲ್ನಡಿಗೆನಲ್ಲೇ ಇಡೀ ದೇಶ ಸಂಚಾರ ಮಾಡಿ ಅವರು ಈ ಸ್ವಾತಂತ್ರ್ಯದ ಕಿಚ್ಚನ್ನು ಬೆಳೆಸ್ತಿದ್ದಂಥ ಒಂದು ರೀತಿ, ಇದನ್ನೆಲ್ಲ ಗಮನಿಸಿ ಬ್ರಿಟಿಷರು ಇದನ್ನು ತಡೆಗಟ್ಟೋದ್ರ ಸಲುವಾಗಿ ಈ ಆ್ಯಕ್ಟನ್ನು ತಗೊಂಡ್ಬಂದು ಇವ್ರ ಮೇಲೆ ಅಪಾರವಾದಂಥ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರು. ಆಗ ಅನಿವಾರ್ಯವಾಗಿ ಈ ಜನಾಂಗಗಳು ತಮ್ಮ ನಿರ್ವಹಣೆಗಾಗಿ ಸಂಸಾರ ಮತ್ತು ಮಕ್ಕಳ ಒಂದು ಉದರ ಪೋಷಣೆಗೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಭಿಕ್ಷಾಟನೆಯನ್ನು ಶುರು ಮಾಡಬೇಕಾಗಿ ಬಂತು. ಸೊ ಹೀಗೆ
ಇವತ್ತು ಅಲೆಮಾರಿ ಜನಾಂಗದಲ್ಲಿ ಅಕಸ್ಮಾತ್ ಭಿಕ್ಷಾಟನೆ ಇದೆ ಅಂತಂದರೆ ಅದಕ್ಕೆ ಕಾರಣ ಬ್ರಿಟಿಷರು. ಯಾಕೆಂದರೆ ಅವರ ಜೀವನೋಪಾಯನೇ ಕಸ್ಕೊಂಡ್ಬಿಟ್ರು. ಅವರ ಜೀವನ ನಿರ್ವಹಣೆ ಮಾಡುವಂಥ ಒಂದು ಆದಾಯದ ಮೂಲವನ್ನೇ ಕಿತ್ತಾಕಿದ್ರು ಅವರು. ಹಾಗಾಗಿ ಅನಿವಾರ್ಯವಾಗಿ ಅವರು ಈ ರೀತಿ ಭಿಕ್ಷಾಟನೆಗೆ ಮತ್ತು ಸಣ್ಣ ಪುಟ್ಟ ಕಳ್ಳತನಕ್ಕಿರ್ಬೋದು ಅಥವಾ ಸಣ್ಣ ಪುಟ್ಟ ಬೇರೆ ರೀತಿಯಾದಂಥ ಒಂದು ವ್ಯವಹಾರಗಳಿಗೆ ಅವರು ಇಳಿಬೇಕಾಗಿ ಬಂತು. ಈ ವಿಷಯವನ್ನೆಲ್ಲ ಗಮನಿಸಿ ಇವತ್ತು ಭಾರತ ಸರ್ಕಾರ ಈ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟನ್ನು ಇವತ್ತು ಕಿತ್ತಾಕಿದೆ. ಇಡೀ ದೇಶದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರು ವಾಜಪೇಯಿಯವರ ನೇತೃತ್ವದ ಸರ್ಕಾರ ಇದ್ದಾಗ ಈ ಎಲ್ಲ ಅಲೆಮಾರಿ ಬುಡಕಟ್ಟು ಜನಾಂಗದವರಿಗೋಸ್ಕರ ಒಂದು ಥರ್ಡ್ ಕಮಿಷನ್ ಅಂತ ಮಾಡಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕ ಮಿನಿಸ್ಟ್ರಿಯನ್ನು ಕೂಡ ನಿರ್ಮಾಣ ಮಾಡಿದರು. ಸೊ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಯಾರನ್ನ DNT, NT, ST ಈ ಥರ ಗುರುತಿಸ್ತಾರೆ ಅವರನ್ನೇ ಕರ್ನಾಟಕದಲ್ಲಿ ಅಲೆಮಾರಿಗಳು ಅಂತ ಕರೀತಾರೆ. ಅವರನ್ನು SC, ST, OBC ಈ ರೀತಿ ಗುಂಪುಗಳಲ್ಲಿ ಸರ್ಕಾರ ವಿಭಜನೆ ಮಾಡಿದೆ. ಆದರೆ ಈ ರೀತಿ ಮಾಡಿದ್ರಿಂದ ಅವರಲ್ಲಿ ಒಂದಾಗುವಂಥ ಒಂದು ಮನಸ್ಥಿತಿ ಇದು ದೂರ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಅಲೆಮಾರಿಗಳ ಜನಸಂಖ್ಯೆ ಕಡಿಮೆ, 120 ಸಮುದಾಯಗಳು ಇದ್ದರೂ ಕೂಡ ಇಡೀ ರಾಜ್ಯದಲ್ಲಿ ಒಂದು 10-20 ಲಕ್ಷ ಜನ ಇರ್ಬೋದು, ಅಥವಾ ಇಡೀ ದೇಶದಲ್ಲಿ ಒಂದು 16 ಕೋಟಿಯಷ್ಟು ಜನ ಇರ್ಬೋದು. ಆದರೆ ಇವರು ಯಾವುದೇ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಆಗೋದಿಲ್ಲ. ಯಾವುದೇ ಒಂದು ರಾಜಕೀಯ ಒಂದು ನೇತಾರರಿಗೆ ಇವರು ಮುಖ್ಯ ಅಂತ ಅನಿಸೋದಿಲ್ಲ. ಹಾಗಾಗಿ ಸ್ವಾತಂತ್ರ್ಯ ಬಂದ ನಂತರನೂ ಸಹಿತ ಇವರನ್ನು ಬಹಳ ತಿರಸ್ಕಾರದಿಂದ, ಅವಮಾನದಿಂದ ಮತ್ತು ಅನೇಕ ರೀತಿಯಾದಂಥ ಇವರ ಮೇಲೆ ಶೋಷಣೆಗಳು ಕೂಡ ಅದು ಮುಂದುವರೆದು. ಇವರು ಯಾವುದೇ ರೀತಿಯಾದಂಥ ಅನುಕೂಲತೆಗಳು, ಸೌಲಭ್ಯಗಳನ್ನ ಯಾವ ಸರ್ಕಾರನೂ ಕಲ್ಪಿಸ್ಕೊಡ್ಲಿಲ್ಲ. ಅದಕ್ಕಾಗಿ ಈ ರೀತಿ ಕೇಂದ್ರ ಸರ್ಕಾರ ಇವತ್ತು ಇದಕ್ಕಾಗಿ ಒಂದು ಪ್ರತ್ಯೇಕ ಒಂದು ವಿಭಾಗ ಮಾಡಿ ಪ್ರತ್ಯೇಕ ಯೋಜನೆಗಳನ್ನ ಮಾಡಿದೆ. ಕರ್ನಾಟಕದಲ್ಲೂ ಕೂಡ ಸರ್ಕಾರ SC STಗಳಿಗೆ ಒಂದು ಪ್ರತ್ಯೇಕ ನಿಗಮ, OBCಗಳಿಗೆ ಒಂದು ಪ್ರತ್ಯೇಕ ನಿಗಮ, ಅಲೆಮಾರಿ ನಿಗಮ ಮಾಡಿದೆ. ಆ ನಿಗಮದ ಮುಖಾಂತರ ಈ ಅಲೆಮಾರಿ ಜನಾಂಗದವ್ರನ್ನ ಮೇಲ್ ತರಬೇಕು, ಅವ್ರನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕು. ಅವ್ರಿಗೂ ಎಲ್ಲ ನಾಗರಿಕ ಹಕ್ಕುಗಳು, ಪ್ರಾಥಮಿಕ ಸೌಲಭ್ಯಗಳು, ಜೀವನ ನಿರ್ವಹಣೆಗೆ, ಮನುಷ್ಯರಾಗಿ ಬದುಕಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಸೊ ಹಾಗಾಗಿ ನಾವು ಹೆಚ್ಚು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಡೋದು ಅಂತಂದರೆ, ಅಲೆಮಾರಿ ಜನಾಂಗದಲ್ಲಿ ಶಿಕ್ಷಣ ಅಪಾರವಾಗಿದೆ, ಸಂಸ್ಕೃತಿ ಅದ್ಭುತವಾಗಿದೆ ಮತ್ತು ಕಲೆ ಅದು ಅವರ ಜನ್ಮಜಾತ ರಕ್ತಗತವಾಗಿ ಬಂದಿರುವಂಥ ಗುಣ. ಹೀಗಿರೋದ್ರಿಂದ ಕೇವಲ ಸರ್ಟಿಫಿಕೇಟ್ ಆಧಾರದ ಮೇಲೆ ಅವರಿಗೆ ನೌಕರಿ ಕೊಡೋದಾಗಲಿ ಅಥವಾ ಸರ್ಟಿಫಿಕೇಟ್ ಇದ್ದವರಿಗೆ ಮಾತ್ರ ಅವರು ಅವಕಾಶಗಳನ್ನ ಕೊಡೋದಾಗಲಿ ಮಾಡದೇನೆ ಇವರ ಕಲೆ, ಸಂಸ್ಕೃತಿ ಇದರ ರಕ್ಷಣೆಗೂ ಸಹಿತ ಒಂದು ಯೋಜನೆ ಮಾಡಬೇಕು. ಮತ್ತು ಇನ್ನು ಎರಡನೇ ಸಂಗತಿ ಅಂತಂದರೆ, ಪ್ರತಿಯೊಂದು ಅಲೆಮಾರಿ ಜನಾಂಗದಲ್ಲೂ ಕೂಡ ಪರಂಪರಾಗತ ಒಂದು ಔಷಧೀಯ ಪದ್ಧತಿಗಳಿದೆ. ಅನೇಕ ಥರದ ಕಾಯಿಲೆಗಳಿಗೆ ಇವತ್ತು ಆಧುನಿಕ ವಿಜ್ಞಾನ ಅದನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಾಯಿಲೆಗಳಿಗೂ ರೋಗಗಳಿಗೂ ಸಹಿತ ಅಲೆಮಾರಿ ಜನಾಂಗದ ಹತ್ರ ಔಷಧಿಗಳಿದೆ. ಕೇವಲ ಮನುಷ್ಯರಿಗೂ ಅಷ್ಟೇ ಅಲ್ಲ, ಪಶು, ಪ್ರಾಣಿ, ಪಕ್ಷಿಗಳಿಗೂ ಸಹಿತ ಅವರು ಔಷಧಿಗಳನ್ನ ಕೊಡ್ತಾರೆ. ಯಾಕೆಂದರೆ ಜಾನುವಾರು ಸಾಕಾಣಿಕೆ ಅವರ ಜೊತೆಗೆ ಬಂದಿರುವಂಥ ಒಂದು ಕಾಯಕ. ಹೀಗಾಗಿ ಇದೆಲ್ಲದನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಬೇಕಾಗುವಂಥ ಎಲ್ಲ ರೀತಿಯಾದಂಥ ಸರ್ಕಾರದ ಸಹಕಾರ ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಇನ್ನು ಎರಡನೇದು, ಅವರ ಕಲೆ ಸಂಸ್ಕೃತಿ ರಕ್ಷಣೆಗಾಗಿ ಅದಕ್ಕಾಗಿ ಒಂದು ಪ್ರತ್ಯೇಕ ಆಯೋಗವನ್ನೇ ನೇಮಕ ಮಾಡಿ ಹಿಂದಿನ ಒಂದು ಗುರುಕುಲದ ಪದ್ಧತಿಯಲ್ಲಿ ಇವತ್ತಿನ ಯುವಕರು ಅವರು ಯೋಚನೆ ಮಾಡ್ತಾರೆ, ಈ ರಾಮ ಕೃಷ್ಣ ಹನುಮಂತನ ವೇಷ ಹಾಕೋದ್ರಿಂದ ಹೊಟ್ಟೆ ತುಂಬುದಿಲ್ಲ, ಯಾಕೆ ಮಾಡ್ಬೇಕದನ್ನು ಅಂಥೇಳಿ ಅವರು MBA MA ಮತ್ತೊಂದು ಡಿಗ್ರಿ ಮಾಡಿಕೊಂಡು ಕಾಲೇಜು ಮತ್ತೊಂದು ಬೇರೆ ಕಡೆಯಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಯಾವಾಗ ಈ ಸಂಸ್ಕೃತಿ ನಶಿಸಿ ಹೋಗ್ತದೆ ಆಗ ಅಲೆಮಾರಿ ಜನಾಂಗನೂ ನಾಶ ಆಗೋಗ್ತದೆ. ಹಾಗಾಗಿ ಆ ಸಂಸ್ಕೃತಿ ಅದು ಉಳಿಬೇಕಾದ್ರೆ ಯಾರು ಹಿರಿಯರಿದ್ದಾರೆ ಅವರು ಯುವಕರಿಗೆ ಈ ಕಲೆಯನ್ನು ಕಲಿಸ್ಬೇಕು. ಅದಕ್ಕೆ ಆ ಗುರುಕುಲದ ಮಾದರಿಯಲ್ಲಿ
ಈ ಕಲೆಯನ್ನು ಪ್ರಸಾರ ಮಾಡುವಂಥ ಒಂದು ಪ್ರಯತ್ನ ಕೂಡ ಸರ್ಕಾರ ಮಾಡಬೇಕು. ಅದಕ್ಕಾಗಿಯೇ ಈ ಸಂಸ್ಕೃತಿಯ ಪ್ರಚಾರಕ್ಕೋಸ್ಕರ ಮತ್ತು ಇವರ ಕಲೆಯ ಒಂದು ಉಳುವಿಗಾಗಿ, ಆ ಕಲೆಯ ಒಂದು ಪ್ರಸಾರಕ್ಕಾಗಿ ಗುರುಕುಲಗಳನ್ನ ಸ್ಥಾಪನೆ ಮಾಡಿ ಅದರ ಮುಖಾಂತರ ಗುರುಕುಲಗಳಿಗೆ ಸರ್ಕಾರ ಅನುದಾನ ಕೊಟ್ಟು ಈ ಕಲೆಯನ್ನು ಉಳಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ಇನ್ನು ಮೂರನೇದು ಅಂತಂದರೆ, ಇವತ್ತು ಅನೇಕ ಯುವಕರು ನಿರುದ್ಯೋಗಿಗಳಾಗಿ ಓಡಾಡ್ತಾ ಇದ್ದಾರೆ, ಅಲೆಮಾರಿ ಜನಾಂಗದಲ್ಲಿ. ಹಾಗಾಗಿ ಅನೇಕರು 7ನೇ ಕ್ಲಾಸು, SLC, PUC ಇಲ್ಲಿಗೆ ಡ್ರಾಪ್ ಔಟ್ ಆಗಿ ಅವರು ಕೂಡ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇದ್ದಾರೆ. ಅನಿವಾರ್ಯವಾಗಿ ಯಾವುದೋ ಅನೈತಿಕ ಚಟುವಟಿಕೆ ನಡೆಸುವಂಥವ್ರು ಇವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಆ ರೀತಿ ನಿರುದ್ಯೋಗಿ ಯುವಕರಿಗೂ ಸಹಿತ ಆಧುನಿಕವಾದಂಥ ಒಂದು ಕೌಶಲ್ಯ ತರಬೇತಿಯ ಕೇಂದ್ರಗಳು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದನ್ನು ಕೂಡ ಸರ್ಕಾರ ಉಚಿತವಾಗಿ ಮಾಡಬೇಕು. ಇದು ಸರ್ಟಿಫಿಕೇಟ್ ಆಧಾರದಲ್ಲಿ ಅಲ್ಲ. ಇವತ್ತು ಎಲ್ಲ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಇರೋದು SLC ಆದವ್ರಿಗೆ, PUC ಆದವ್ರಿಗೆ ಸರ್ಟಿಫಿಕೇಟ್ ಇದ್ದವ್ರಿಗಿದೆ. ಅಲೆಮಾರಿ ಜನಾಂಗದವ್ರಿಗೆ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಹೋದು ಸಹಿತ ಅವರಿಗೆ ಈ ಸ್ಕಿಲ್ಗಳನ್ನ ಕಲಿಸುವಂಥ, ಅವರ ಜೀವನ ನಿರ್ವಹಣೆಗೆ ಯಾವುದೇ ತೊಂದರೆ ಆಗುವಂಥ ಒಂದು ವ್ಯವಸ್ಥೆ ಆಗಬೇಕು. ಮೂರನೇದು, ಅಲೆಮಾರಿ ಜನಾಂಗದವರು ಯಾವತ್ತೂ ಸೌಲಭ್ಯಗಳನ್ನ, ಸೌಕರ್ಯಗಳನ್ನ ಬಯಸಿದವರಲ್ಲ. ಅತ್ಯಂತ ಕಠಿಣ ಪರಿಶ್ರಮ ಪಟ್ಟು ಅತ್ಯಂತ ಒಂದು ಕಾಡು ಮೇಡು ಎಲ್ಲ ಒಂದು ಕಾಲ್ನಡಿಗೆಲೆ ಅಲಿದು ಓಡಾಡಿ ಅವರು ಬದುಕಿನ ಕಟ್ಕೊಂಡವರು. ಹೀಗಾಗಿ ಅಪಾರವಾದಂಥ ಶಾರೀರಿಕ ಸಾಮರ್ಥ್ಯ ಅವರಲ್ಲಿ ಇರೋದ್ರಿಂದ ಈ ಮಕ್ಕಳಿಗೆ ಯೋಗ್ಯವಾದಂಥ ಒಂದು ನಾವು ಕ್ರೀಡಾ ತರಬೇತಿಯನ್ನು ಕೊಡುವಂಥ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು. ಆಗ ಭಾರತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ. ಶಾರೀರಿಕ ಸಾಮರ್ಥ್ಯ ಅದ್ಭುತವಾಗಿರೋದ್ರಿಂದ ಈ ಮಕ್ಕಳಲ್ಲಿ ಆ ಒಂದು ಕ್ರೀಡೆಯ ಒಂದು ಮನೋಭಾವ ಬೆಳೆಸಿ ಅದರ ಮುಖಾಂತರ ಇವ್ರನ್ನ ಒಳ್ಳೆಯ ಸ್ಪರ್ಧಾಳುಗಳನ್ನ ಒಲಿಂಪಿಕ್ಸ್ವರೆಗೆ ಕರ್ಕೊಂಡು ಹೋಗೋಂಥ ಒಂದು ವ್ಯವಸ್ಥೆ ಮಾಡಬೇಕು. ನಮ್ಮ ಸ್ನೇಹಿತರೊಬ್ಬರು ಬಿಜಾಪುರದಲ್ಲಿ ಅಲೆಮಾರಿ ಆಗಂತ ಹರಿಣ್ ಶಿಕಾರಿ ಪಾರ್ದಿ ಜನಾಂಗದ ಒಂದು ಮಕ್ಕಳಿಗೆ ಈ ರೀತಿ ಕ್ರೀಡಾ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದರ ಮುಖಾಂತರ ರಾಜ್ಯ ಮಟ್ಟದಲ್ಲೂ ಸಹಿತ ಅಲ್ಲಿಯ ಕ್ರೀಡಾಳುಗಳು ಪದಕಗಳನ್ನ, ಬಂಗಾಳದ ಪದಕಗಳನ್ನ ಪಡ್ಕೊಂಡ್ಯಾರ. ಹಾಗಾಗಿ ಈ ಮಕ್ಕಳಿಗೂ ಸಹಿತ ಕ್ರೀಡೆಯಲ್ಲಿ ಮುಂದೆ ತರುವಂಥ ಒಂದು ಪ್ರಯತ್ನ ಇದು ಸರ್ಕಾರದ ವ್ಯವಸ್ಥೆಯಲ್ಲಿ ಆಗಬೇಕು. ಅತ್ಯಂತ ನಿಕೃಷ್ಟ, ಅತ್ಯಂತ ತಿರಸ್ಕೃತ, ಅತ್ಯಂತ ಎಲ್ಲರಿಂದ ಅವಮಾನಕ್ಕೆ ಒಳಗಾಗಿ ಎಲ್ಲರಿಂದನೂ ದೂರ ಆಗಿರುವಂಥ ಈ ಒಂದು ಸಣ್ಣ ಪುಟ್ಟ ಸಮುದಾಯಗಳನ್ನ ಎತ್ತಿ ಹಿಡಿಯುವಂಥ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಇಡೀ ದೇಶ ಅದು ಮುಂದುವರೆದಿದೆ ಅಂತ ಆಗತ್ತೆ. ದೇಶದಲ್ಲಿ ಶ್ರೀಮಂತರ ಸಂಖ್ಯೆ ಅಂಬಾನಿ, ಟಾಟಾ, ಬಿರ್ಲಾ ಇವರು ಜಾಸ್ತಿ ಆದರೆ ಉಪಯೋಗ ಇಲ್ಲ. ದೇಶದಲ್ಲಿರುವಂಥ ಒಬ್ಬ ಸಾಮಾನ್ಯ ಬಡವ ಅವನು ಕೂಡ ಸಹಿತ ಜೀವನ ನಿರ್ವಹಣೆಗೆ ಕಷ್ಟಪಡಬಾರದು. ಒಬ್ಬನೇ ಒಬ್ಬ ಯುವಕರು, ಯುವತಿಯರು ನಿರುದ್ಯೋಗಿಗಳು ಇರಬಾರದು. ಆಗ ಮಾತ್ರ ದೇಶ ಅಭಿವೃದ್ಧಿ ಆಗಿದೆ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲೆಮಾರಿಗಳನ್ನ ಬಿಟ್ಟು ಹೊರತುಪಡಿಸಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರನ್ನ ಮುಖಾಂತರ ಇವ್ರನ್ನ ಜೊತೆ ಕರ್ಕೊಂಡೇ ಅಭಿವೃದ್ಧಿ ಮಾಡಬೇಕಾಗಿದೆ. ಸೊ ಹೀಗಾಗಿ ಆ ಅಭಿವೃದ್ಧಿಯ ಪಥದಲ್ಲಿ ಇವರು ತಗೊಂಡೋಗುವಂಥ ಪ್ರಯತ್ನ ಮಾಡಬೇಕು. ಇನ್ನು ಮೂರನೇ ಸಂಗತಿ ಇತ್ತಂದ್ರೆ, ಸರ್ಕಾರದ ಯೋಜನೆ ಪ್ರಕಾರ 30-40 ಸೈಟ್ ಇರುವಂಥ ಮನೆಗೆ ಕೊಡ್ತಾರೆ, ಅಥವಾ ಒಂದು ಅಪಾರ್ಟ್ಮೆಂಟ್ ಥರ ಕಟ್ಟಿಕೊಟ್ಟು ಇಲ್ಲೆಲ್ಲ ಒಂದು 100-150 ಜನ 250 ಜನ ಇಂತ ಬಿಟ್ಟು ಬಿಡ್ತಾರೆ. ಆದರೆ ಅಲೆಮಾರಿಗಳಿಗೆ ಅವರ ಉದ್ಯೋಗಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ಏನಿರುವುದಿಲ್ಲ. ಅವರೆಲ್ಲೋ ಚಿಂದಿ ಆಯ್ತಾರೆ, ಏನೋ ಸ್ಕ್ರಾಪ್ ತರ್ತಾರೆ, ಅದನ್ನೆಲ್ಲ ಕೊಡ್ಬೇಕು. ಅವರು ಏನೋ ಕುರಿ ಸಾಕಾಣಿಕೆ ಮಾಡ್ತಾರೆ, ಮೀನು ಸಾಕಾಣಿಕೆ ಮಾಡ್ತಾರೆ, ಅದಕ್ಕಾಗಿ ಜಾಗ ಎಲ್ಲಿಂದ ತರಬೇಕು? ಔಷಧಿ ಮನೆಗಳನ್ನ ಬೆಳೆಸ್ಬೇಕು, ಅದಕ್ಕೆ ಜಾಗ ಎಲ್ಲಿದೆ? ಸೊ ಹೀಗೆ ಅಲೆಮಾರಿಗಳ ಒಂದು ಕೌಶಲ್ಯ ಏನಿದೆ ಅದನ್ನು ಬೆಳೆಸಬೇಕಾದ್ರೆ ಅವರಿಗೆ ಅಗತ್ಯ ಇರುವಂಥ ಜಾಗ, ವ್ಯವಸ್ಥೆ, ಜಮೀನು, ಕೃಷಿಗೆ ಯೋಗ್ಯವಾದಂಥ ಜಮೀನುಗಳು, ಈ ಥರ ಎಲ್ಲದನ್ನು ಮಾಡಿಕೊಟ್ಟಾಗ ಅವರ ಒಂದು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ದೃಷ್ಟಿಯಲ್ಲಿ ಅಲೆಮಾರಿ ನಿಗಮಗಳಿರ್ಬೋದು, ಸರ್ಕಾರ ಇರ್ಬೋದು, ಮತ್ತು ಮಾನವ ಸಂಪನ್ಮೂಲ ಇಲಾಖೆ ಇರ್ಬೋದು, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಇವರೆಲ್ಲರೂ ಕೂಡ ತುರ್ತಾಗಿ ಗಮನಿಸಿ ಉಳಿದ ಎಲ್ಲ ದಲಿತರಕ್ಕಿಂತ ಅತ್ಯಂತ ಕೆಳಮಟ್ಟದಲ್ಲಿ ಬದುಕ್ತಿರುವಂಥ ಅಲೆಮಾರಿಗಳ ಜೀವನವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಸಮಾಜನೂ ಕೂಡ ಈ ಕಡೆ ಗಮನಿಸಬೇಕು.
ಸಮಾಜದಲ್ಲೂ ಕೂಡ ಅನೇಕ ಸ್ಥಿತಿವಂತರಿದ್ದಾರೆ, ಅನುಕೂಲರಿದ್ದಾರೆ. ಅವರು ಈ ಥರ ಕಾಲೋನಿಗಳನ್ನ ದತ್ತು ತಗೊಳ್ಬೇಕು. ಅನೇಕ NGOಗಳಿದೆ, ದೊಡ್ಡ ದೊಡ್ಡ ಮಠಾಧೀಶರಿದ್ದಾರೆ, ರವಿಶಂಕರ್ ಗುರೂಜಿಯವರಿದ್ದಾರೆ, ಮಾತಾ ಅಮೃತಾನಂದಮಿ ಇದ್ದಾರೆ, ಕಲಬುರಗಿಲಿ ಶರಣ ಬಸಪ್ಪ ಇದ್ದಾರೆ, ಹಾಗೆಯೇ ಬಿಜಾಪುರದಲ್ಲಿ ನಮ್ಮ ದೊಡ್ಡ ದೊಡ್ಡ ಮಠಗಳಿದೆ, ಸಾಕಷ್ಟಿದೆ. ಇವರೆಲ್ಲರೂ ಕೂಡ ಒಂದೊಂದು ಅಲೆಮಾರಿ ವಸತಿಗಳನ್ನ ದತ್ತು ತಗೊಂಡು ಅದನ್ನು ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಬೇಕು. ಸಮಾಜದ್ದು ಕೂಡ ಇದೊಂದು ಕರ್ತವ್ಯ ಇದೆ. ಯಾಕೆಂದರೆ ಸಮಾಜಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ಬದುಕದಂಥ ಈ ಜನಾಂಗ ಅಭಿವೃದ್ಧಿ ಪಡಿಸೋದ್ರಲ್ಲಿ ಸರ್ಕಾರದ ಜೊತೆಗೆ ಸಮಾಜನ ಕೈ ಜೋಡಿಸ್ಬೇಕು. ಈ ರೀತಿ ಸಂಘ ಸಂಸ್ಥೆಗಳು, ಮಠಾಧೀಶರು ಇವರು ಕೂಡ ಕೈ ಜೋಡಿಸಿ ಬರುವಂಥ 4-6 ವರ್ಷಗಳಲ್ಲಿ ಎಲ್ಲ ರೀತಿಯಂಥ ಅಭಿವೃದ್ಧಿಯ ಒಂದು ಪಥದಲ್ಲಿ ಈ ಅಲೆಮಾರಿಗಳನ್ನ ತಗೊಂಡೋಗ್ಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಗುರೂಜಿ, ಈಗ ತಾವು ಹೇಳ್ತಾ ಇದ್ದೀರಿ ಬ್ರಿಟಿಷರಿಗಿಂತ ಪೂರ್ವದಲ್ಲಿ ಕೂಡ ಈ ಅಲೆಮಾರಿ ಜನಾಂಗದವರ ಕೊಡುಗೆ ಇದೆ. ಇವರು ಗುಪ್ತಚಾರರಾಗಿ ಕೆಲಸ ಮಾಡ್ತಿದ್ರು, ಸೈನಿಕರ ಕೈಯಲ್ಲಿ ಆಯುಧಗಳನ್ನು ಮಾಡಿಕೊಡ್ತಾ ಇದ್ರು. ನಂತರ ಇವ್ರದೇ ಆದಂಥ ಒಂದು ಗುಡುಗ ಭಾಷೆ ಇದೆ. ಆ ಭಾಷೆಯಿಂದ ಅವರು ರಾಜ್ಯರ ಕಾಲದಲ್ಲಿ ಅವರ ಒಂದು ಭಾಷೆಯಲ್ಲಿ ಆ ಭಾಗದ ರಾಜ್ಯರು ಏನು ಕುತಂತ್ರಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅನ್ನೋದು ರಾಜ್ಯರಿಗೆ ತಲುಪಿಸ್ತಾ ಇದ್ರು. ನಂತರ ಅದಲ್ಲದು ಈಗ ಹಿಂದೂ ಧರ್ಮ, ಈ ರಾಷ್ಟ್ರದ ಧರ್ಮ ಸಂಸ್ಕೃತಿ ಕಾಪಾಡುವಲ್ಲಿ ಇವರೆಲ್ಲ ನಿಪುಣರಾಗಿದ್ದರು ಅಂತ ಹೇಳಿದ್ರು. ಇದು ಸತ್ಯ. ಅದಾದ ನಂತರ ಬ್ರಿಟಿಷ್ ಸರ್ಕಾರ ಬಂತು, ಇವ್ರ ಮೇಲೆ ಯಾವುದೋ ಒಂದು ಆ್ಯಕ್ಟ್ ತಂದು ಇವ್ರನ್ನ ಮೂಲಿ ತಳ್ಳುವ ಕೆಲಸ ಆಯಿತು. ಇದೆಲ್ಲ ನಿಜ. ಆದರೆ ಇದನ್ನೆಲ್ಲ ಮುಗಿದ ನಂತರ ಈಗ ನಮಗೆ ಸ್ವಾತಂತ್ರ್ಯ ಬಂದು ಸುಮಾರು 70 ವರ್ಷಗಳ 7 ದಶಕಗಳ ದಾಟಿ ಹೋಗ್ತಾ ಇದೆ. ಆದರೂ ಇನ್ನೂವರೆಗೂ ಅಲೆಮಾರಿಗಳಿಗೆ ಕೆಲವೊಂದು ಜನಗಳಿಗೆ ಸರ್ಟಿಫಿಕೇಟ್ಗೋಸ್ಕರ, ಜಾತಿ ಪ್ರಮಾಣ ಪತ್ರದಗೋಸ್ಕರನೇ ಅಲೆದಾಡ್ತಿದ್ದಾರೆ. ಅಂದರೆ ಇವರು ಈ ಹಿಂದೆ ಒಳ್ಳೆಯ ವಿಚಾರವಂತರಾಗಿ ನಂತರ ಎಳವ ಸಮಾಜದಲ್ಲಿ ಅವರ ಒಂದು ಜೀವನದ ಚರಿತ್ರೆಯನ್ನು ಇವರು ಬರೆದಿಟ್ಕೊಳ್ತಾ ಇದ್ರು. ಈಗಿನ ತಲಾಟಿಗಳೇನು ಕೆಲಸ ಮಾಡ್ತಾರೆ ಆ ಕೆಲಸ ಎಳವ ಸಮಾಜದವ್ರು ಮಾಡ್ತಾಯಿದ್ರು. ಅಂದಮೇಲೆ ಅವರು ಆವಾಗ ವಿದ್ಯಾವಂತರೇ ಅಂತೇಳಿ ಅರ್ಥ ಆಗುತ್ತೆ ಇಲ್ಲಿ. ಈ ರೀತಿ ನಂತರ ಕಲೆ, ಸಂಸ್ಕೃತಿ ಎಲ್ಲ ಒಳಗೊಂಡಂಥ ಅಲೆಮಾರಿ ಸಮುದಾಯ ಇವತ್ತಿನ ದಿವಸದಲ್ಲಿ ಇನ್ನೂ 70 ವರ್ಷಗಳ ಸ್ವಾತಂತ್ರ್ಯ ಬಂದು 70 ವರ್ಷಗಳಾದರೂ ಸಹಿತ ಒಂದು ಕಾಸ್ಟ್ ಇನ್ಕಮ್ಗೋಸ್ಕರ ಪರದಾಡ್ತಾ ಇದ್ದಾರೆ. ಅಂದಮೇಲೆ ಇದಕ್ಕಾಗಿ ಒಂದು ಶಾಶ್ವತ ನೆಲೆ, ಈಗೇನು ಈ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಕನಸು ಕಂಡಿದ್ರು, ಒಬ್ಬ ಮನುಷ್ಯನಿಗೆ, ದಲಿತರಿಗೆ ಅಂದರೆ ದಲಿತ ವರ್ಗದಲ್ಲಿ ಬರುವಂಥ ಎಲ್ಲ ಜನಗಳಿಗೆ 2 ಓಟ್ಗಳನ್ನು ಕೊಡಬೇಕು. ಇದು ಒಂದು 10 ವರ್ಷಗಳಿಗೆ ಇದೊಂದು ಕಾಯ್ದೆ ಜಾರಿ ಮಾಡಬೇಕಂತ ಅವರ ಆಲೋಚನೆ ಇತ್ತು. ಅದು ಆಗಲಿಲ್ಲ. ಆದ ತಕ್ಷಣ ಅದೇನಾಗುತ್ತೆ, ಒಂದು 10 ವರ್ಷದಲ್ಲಿ ಇವರು ಒಂದು ಸಮಾನತೆಗೆ ಬಂದುಬಿಡ್ತಾರೆ. ಆವಾಗ ತೆಗೆದ್ರೆ ಆಯಿತು, ಅದು ಮೀಸಲಾತಿ ಅಂತಿತ್ತು. ಅದನ್ನು ರದ್ದುಪಡಿಸಿ ಈಗ ಮೀಸಲಾತಿಯನ್ನು ತೆಗೆದುಕೊಂಡು ಹೊಂಟಿದ್ದಾರೆ. ಅದೇನು ಅಷ್ಟು ಎಫೆಕ್ಟ್ ಆಗ್ತಾ ಇಲ್ಲ. ಆ ರೀತಿಯ ಒಂದು ಯೋಜನೆಗಳು ಏನಾದರೂ ಜೀವ ಪಾಸ್ ಮಾಡಿ ಇವ್ರಿಗೊಂದು 10 ವರ್ಷದಲ್ಲಿ ಭಾರತದಲ್ಲಿ ಇರುವಂಥ ಎಲ್ಲ ಅಲೆಮಾರಿಗಳಿಗೆ ಒಂದು ಯಾವುದೋ ಒಂದು ಜೀವ ಪಾಸ್ ಮಾಡಿ 10 ವರ್ಷದಲ್ಲಿ ಹೆಚ್ಚೇನು ಬೇಡ. ನೀವು ಅಂದಂಗೆ ಈಗ ಇರಲಿಕ್ಕೆ ಒಂದು 30-40 ಸೈಟು, ಅದ್ರ ಮೇಲೆ ಒಂದು ಮನೆ, ನಂತರ ಇವರು ಕೃಷಿ ಮಾಡೋರಿದ್ದರೆ ಅವ್ರಿಗೊಂದು 2 ಎಕರೆ ಭೂಮಿ, ನಂತರ ಯಾವುದೇ ಬಿಸ್ನೆಸ್ಗಳು, ವ್ಯಾಪಾರಗಳು ಮಾಡ್ತಾರೆ. ಎಲ್ಲದರಲ್ಲಿ ಇವರು ನಿಪುಣರೇ. ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಕೃಷಿಗೆ ಬಿಟ್ಟರು ಈಗ ನೀವು ಹೇಳಿದಂಗೆ ದಾರಢ್ಯ ಮನುಷ್ಯರು ಇವರು. ಯಾವುದೇ ಕೆಲಸ ಕೊಟ್ಟರೆ ಇಂಜರಿ ಅಲ್ಲ. ಆ ರೀತಿ ಒಂದು ಜೀವೋ ಪಾಸ್ ಮಾಡಿ ಒಂದು 10 ವರ್ಷದಲ್ಲೋ 15 ವರ್ಷದಲ್ಲೋ ಸೆಟ್ಲ್ಮೆಂಟ್ ಮಾಡಿದರೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇದಕ್ಕಾಗಿ ತಾವು ಏನು ಹೇಳ್ತೀರಿ ಗುರೂಜಿ? ಇದಕ್ಕೆ 2 ಪರಿಹಾರಗಳಿದೆ. ಮೊದಲನೇದಂತಂದ್ರೆ, ಇವತ್ತು ದಲಿತರಲ್ಲಿ ಯಾವ ಬಲಿಷ್ಠ ಜಾತಿಗಳು ಅಂತ ಇದೆ, ಅದು ಯಾವುದೇ ಜಾತಿ ಇರ್ಬೋದು, ಅದು SC-ನಲ್ಲಿ ಇರ್ಬೋದು, ST-ಲಿ ಇರ್ಬೋದು, OBC-ಲಿ ಇರ್ಬೋದು. ಅವರು ಒಂದು ಸ್ವಲ್ಪ ಉದಾರವಾಗಿ ಯೋಚನೆ ಮಾಡಬೇಕು. ಈ ರೀತಿ ಜನಾಂಗಗಳನ್ನ, ವ್ಯಕ್ತಿಗಳನ್ನ ಗುರುತಿಸಿ ತಮ್ಮ ಜೊತೆಗೆ ಅವರನ್ನು ಮೇಲ್ ತರುವಂಥ ಒಂದು ಪ್ರಯತ್ನ ಮಾಡಬೇಕು. ಇನ್ನು 2ನೇ ಸಂಗತಿ ಅಂದರೆ, ಸರ್ಕಾರದ ನಡೆಸುವಂಥ ಆಫೀಸರ್ಗಳಿಗೆ ಅವರಿಗೆ ಈ ಸಾಮಾಜಿಕ ವ್ಯವಸ್ಥೆಯ ಕಲ್ಪನೆನೇ ಇಲ್ಲ. ಅವ್ರಿಗೇನು ಗೊತ್ತಿಲ್ಲ, ಮಾಹಿತಿನೇ ಗೊತ್ತಿಲ್ಲ. ಯಾಕೆಂದರೆ ಜನಸಂಖ್ಯೆಯ ಸೆನ್ಸಸ್ ಮಾಡೋರು ಶಾಲೆ ಶಿಕ್ಷಕರು, ಅವ್ರಿಗೂ ಏನು ಮಾಹಿತಿ ಇರೋದಿಲ್ಲ. ಅವ್ರು ಹೋಗಿ ಕೇಳ್ತಾರೆ ಈ ಜನರನ್ನ, ಅವರಿಗೆ ಯಾವ ಜಾತಿ ಅಂತ ಗೊತ್ತಿರೋದಿಲ್ಲ. ಇವರು SC ST ಕೊಡೋಕ್ಕಾಗಲ್ಲ. ಹಾಗಾಗಿ OBC ಯಾವುದೋ ಒಂದು ಜಾತಿ ಬರೆದು ಕಳಿಸ್ಬಿಡುತ್ತಾರೆ, ಇಲ್ಲ AD ಅಂತ ಬರೆದು ಕಳಿಸ್ತಾರೆ. ಹೀಗಾಗಿರೋದ್ರಿಂದ ಇದು ಸಾಕಷ್ಟು ಗೊಂದಲಗಳು ಆಗಿದೆ. ಆಗಿನ ಕಾಲದಲ್ಲಿ ಆರಕ್ಷಣೆ ಇಲ್ಲಿರೋದ್ರಿಂದ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಹೆಸರಿನ ಕರೆದ್ರು ಅದೇ ನಮ್ಮ ಜಾತಿ ಅಂತ ತಿಳ್ಕೊಂಡ್ಬಿಟ್ರು. ಹಾಗಾಗಿ ಒಂದೇ ಜಾತಿಯವರಿಗೆ ಹಲವಾರು ಹೆಸರುಗಳಿಂದ ಕರೆಯುವಂಥ ಒಂದು ವ್ಯವಸ್ಥೆನೂ ಇದೆ. ಸರ್ಕಾರ ಇದಕ್ಕಾಗಿ
ಸರ್ಕಾರಿ ಅಧಿಕಾರಿಗಳು ಮತ್ತು ಉಳಿದಂತೆ ಯಾವ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಹೌದು ಯೋಜನೆಗಳಿದೆ, ಅದನ್ನು ಬಿಟ್ಟು ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಇರ್ಬೋದು,